ನಮಸ್ಕಾರ, ನೀವು ನೋಡ್ತಾ ಇರೋದು NPS ಪ್ರಾಪರ್ಟೀಸ್. ಪ್ಲೀಸ್ ವಿಡಿಯೋಗೆ ನೋಡೋಕ್ಕೆ ಮುಂಚೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತು ರೆಸಿಡೆನ್ಷಿಯಲ್ ರೆಂಟಲ್ ಇನ್ಕಮ್ ಬಿಲ್ಡಿಂಗ್ ಒಂದು ತೋರಿಸ್ತಾ ನೋಡ್ಬೋದು. ಇದು ಹೊಸ ಬಿಲ್ಡಿಂಗು, ನ್ಯೂ ಕನ್ಸ್ಟ್ರಕ್ಟೆಡ್ ಹೌಸು. ಟೋಟಲ್ G+3.5 ಫ್ಲೋರ್ ಇದೆ ಬಿಲ್ಡಿಂಗು. ಇದು ಟೋಟಲ್ ಈ ಬಿಲ್ಡಿಂಗಲ್ಲಿ 7 ಯೂನಿಟ್ಸ್ ಇದೆ. ಇದು ಮನೆ ಮುಂದೆ 30 ಫೀಟ್ ರೋಡ್. ಇದು BBMP ಲಿಮಿಟ್ಸಲ್ಲಿದೆ. ಈ ಖಾತಾ ಪ್ರಾಪರ್ಟಿ. ಇದು ಫ್ರಂಟ್ ಎಲಿವೇಶನ್ ಎಲ್ಲ ತುಂಬ ಚೆನ್ನಾಗಿ ಯುನಿಕ್ ಆಗಿ ಡಿಸೈನ್ ಮಾಡಿದ್ದಾರೆ. ಇದು ಸೌತ್ ಫೇಸಿಂಗ್ ಸೈಟ್ ಇರುತ್ತೆ, ಈಸ್ಟ್ ಫೇಸಿಂಗ್ ಡೋರ್ಸ್ ಮಾಡಿರೋದು. ಟೋಟಲ್ ಇದು ಈ ಬಿಲ್ಡಿಂಗಲ್ಲಿ 7 ಯೂನಿಟ್ಸ್ ಹೌಸ್ ಇದೆ. 6 ಯೂನಿಟ್ಸ್ 1 BHK ಇದೆ. ಒಂದು ಯೂನಿಟ್ ಬಂದ್ಬಿಟ್ಟು ಫಸ್ಟ್ ಫ್ಲೋರ್ 2 BHK ಹೌಸು. ಫಸ್ಟ್ ಫ್ಲೋರ್ ಬಂದ್ಬಿಟ್ಟು ಓನರ್ ಪರ್ಪಸ್ಗೆ ಮಾಡಿದ್ದಾರೆ. ರಿಮೈನಿಂಗ್ 6 ಯೂನಿಟ್ಸು ರೆಂಟೆಡ್ ಪರ್ಪಸ್ಸು. ಟೋಟಲ್ 7 ಯೂನಿಟ್ಸ್ ಇದೆ. ಇದು ಮೇನ್ ಗೇಟ್ ಬಂದ್ಬಿಟ್ಟು SS ಗೇಟು. ಇದು ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಏರಿಯಾ. ಪ್ಲಸ್ 1 BHK ಹೌಸ್ ಸಿಗುತ್ತೆ. ನೋಡ್ಬೋದು ಪಾರ್ಕಿಂಗ್ ಟೈಲ್ಸ್ ಎಲ್ಲ ಹಾಕಿದ್ದಾರೆ. ಆ್ಯಂಡ್ ವಾಲ್ಗೆಲ್ಲ ವಾಲ್ ಕ್ಲೈಡಿಂಗ್ ವೆಟ್ರಿಫೈಡ್ ಟೈಲ್ಸ್ ಆಗಿದೆ. ಇದು ಬಂದ್ಬಿಟ್ಟು ನಿಮಗೆ ಎಲೆಕ್ಟ್ರಿಸಿಟಿ ಮೀಟರ್ಸು ಎಲ್ಲ ಪರ್ಮನೆಂಟ್ ಮೀಟರ್ಸ್ ಆಗಿದೆ. ಇದು BBMP ಲಿಮಿಟ್ಸಲ್ಲಿದೆ. ಈ ಖಾತಾ ಪ್ರಾಪರ್ಟಿ ನೋಡಿ, ಇದು 1 BHK ವಾಲ್ ಕ್ಲಾಡಿಂಗ್ ಎಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. SS ಗೇಟ್ ಫುಲ್ ಗೇಟ್ ಮಾಡಿದ್ದಾರೆ. ಫುಲ್ ಸೇಫ್ಟಿ ಗ್ರಿಲ್ಸ್ ಎಲ್ಲ ಮಾಡಿದ್ದಾರೆ. ಈ ಕಡೆ ಸೆಟ್ ಬ್ಯಾಕ್ ಎಲ್ಲ ತೋರಿಸಿ ನೋಡ್ಬೋದು. 2 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಸುತ್ತ 2 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಆ್ಯಂಡ್ ವಿತ್ ಸೇಫ್ಟಿ ಗ್ರಿಲ್ಸ್ ಎಲ್ಲ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ ಫುಲ್ ಸೇಫ್ಟಿ ಗ್ರಿಲ್ ಎಲ್ಲ ಇದೆ. ಇದು ಗ್ರೌಂಡ್ ಫ್ಲೋರು ಪಾರ್ಕಿಂಗ್ ಏರಿಯಾ. ಒಂದು 2 ಕಾರ್ಸ್ ಪಾರ್ಕ್ ಮಾಡ್ಕೊಂಡು ಪ್ಲಸ್ 2 ವೀಲರ್ಸ್ ಪಾರ್ಕ್ ಮಾಡ್ಕೋಬೋದು. ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸು ಪ್ಲಸ್ ಪಾರ್ಕಿಂಗ್ ಏರಿಯಾ ಸಿಗುತ್ತೆ. ಇದು ಸಂಪು ಆಲ್ಮೋಸ್ಟ್ ಅಲ್ಲಿ 18,000 ಲೀಟರ್ಸ್ ಕೆಪಾಸಿಟಿ ಸಂಪ್ ಮಾಡಿದ್ದಾರೆ. ಆ್ಯಂಡ್ ನೀರು ಬಂದುಬಿಟ್ಟು ಬಿಲ್ಡಿಂಗ್ಗೆ ಓನ್ ಬೋರ್ವೆಲ್ ಇದೆ. ನೋಡ್ಬೋದು ಫುಲ್ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿದ್ದಾರೆ. ಸೀಲಿಂಗ್ ಬಂದುಬಿಟ್ಟು PVC ಸೀಲಿಂಗ್ ಪ್ಯಾನೆಲ್ ಹಾಕಿದ್ದಾರೆ. ಇದು ಬೋರ್ವೆಲ್ಲು. ಓನ್ ಬೋರ್ವೆಲ್ ಇದೆ ಬಿಲ್ಡಿಂಗ್ಗೆ. ಆ್ಯಂಡ್ CMC ನೀರೂ ಇದೆ. ಈ ಕಡೆನೂ ಬ್ಯಾಕ್ ಸೈಡು ಸೆಟ್ ಬ್ಯಾಕ್ ತೋರಿಸಿ ನೋಡಿ. 2 ಫೀಟ್ ಸೆಟ್ ಬ್ಯಾಕ್ ಇದೆ. ಮನೆ ಸುತ್ತ 2 ಫೀಟ್ ಸೆಟ್ ಬ್ಯಾಕ್ ಇದೆ. ಇದು ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸು. 1 BHK ಹೌಸ್ ಇರುತ್ತೆ. ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸು ಪ್ಲಸ್ ಪಾರ್ಕಿಂಗ್ ಏರಿಯಾ ಸಿಗುತ್ತೆ. ಇದು ಡೋರ್ ಕೀಸ್ ಇಲ್ಲ. ಮೇಲೆ ಟೆರ್ರಸ್ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು, ಟೆರ್ರಸ್ ಎಲ್ಲ ತೋರಿಸ್ತೀನಿ ನೋಡ್ಬೋದು. ಸಿಮ್ಲರ್ ಇರುತ್ತೆ ಮೇಲೇನು. ಇದು ಸಿಲಿಂಡರ್ಸು ಎಲ್ಲ ಕೆಳಗಡೆ ಇಟ್ಕೋಬೋದು. ಎಲ್ಲ ಪ್ರಾವಿಷನ್ ಮಾಡಿದ್ದಾರೆ. ಎಲ್ಲ ಸೇಫ್ಟಿ ಗ್ರಿಲ್ಸ್ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ಸ್ಟೆಪ್ಸ್ ಬಂದುಬಿಟ್ಟು ಗ್ರಾನೈಟ್ ಹಾಕಿದ್ದಾರೆ. ಆ್ಯಂಡ್ ರೈಲಿಂಗ್ಸ್ ಬಂದುಬಿಟ್ಟು SS ರೈಲಿಂಗ್ಸ್ ಹಾಕಿದ್ದಾರೆ. ಟೋಟಲ್ ಬಿಲ್ಡಿಂಗ್ ರೈಲಿಂಗ್ಸ್ ಬಂದುಬಿಟ್ಟು SS ರೈಲಿಂಗ್ಸು. ಸ್ಟೆಪ್ಸ್ ಬಂದುಬಿಟ್ಟು ಗ್ರಾನೈಟು. ಫ್ಲೋರಿಂಗ್ ಬಂದುಬಿಟ್ಟು ಗ್ರಾನೈಟು. ಬನ್ನಿ ಇವಾಗ ಫಸ್ಟ್ ಫ್ಲೋರ್ ತೋರಿಸ್ತೀನಿ. ಸೀಲಿಂಗ್ ಬಂದುಬಿಟ್ಟು PVC ಸೀಲಿಂಗ್ ಪ್ಯಾನೆಲ್ ಹಾಕಿದ್ದಾರೆ. ಆ್ಯಂಡ್ ವಾಲ್ಗೆ ಬಂದುಬಿಟ್ಟು ವಾಲ್ ಕ್ಲಾಡಿಂಗ್ ಹಾಕಿದ್ದಾರೆ. ಆ್ಯಂಡ್ ಪಟ್ಟಿನೂ ಹಾಕ್ಬೋದು. ವಿಂಡೋಸ್ ಪಟ್ಟಿ, ಇದು ಗ್ರಾನೈಟ್ ಪಟ್ಟಿ ಹಾಕಿದ್ದಾರೆ. ಆ್ಯಂಡ್ ವಿಂಡೋಸ್ ಬಂದುಬಿಟ್ಟು UPVC 3 ಟ್ರ್ಯಾಕ್ ವಿಂಡೋಸ್ ಹಾಕಿದ್ದಾರೆ. ಇದು ಹೊಸ ಮನೆ. ಬನ್ನಿ ಇವಾಗ ಫಸ್ಟ್ ಫ್ಲೋರು. ಇದು ಮೇನ್ ಡೋರ್ ಬಂದುಬಿಟ್ಟು ಟೀಕ್ ಇರುತ್ತೆ ನೋಡಿ. ಫುಲ್ ಹ್ಯಾಂಡ್ ಮೇಡೆಡ್ ಮಾಡಿರೋದು, ಎಲ್ಲ ಮಾಡಿಸಿರೋ ಡೋರ್ಸು. ತುಂಬ ಚೆನ್ನಾಗಿದೆ. ವರ್ಕೆಲ್ಲ ತುಂಬ ಪ್ರೀಮಿಯಂ ಕ್ವಾಲಿಟಿ ಮೇಂಟೈನ್ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡಿಸಿದ್ರು ಕೆಲಸ. ಇದು ಸೈಟ್ ಡೈಮೆನ್ಷನ್ ಬಂದುಬಿಟ್ಟು 1275 ಸ್ಕ್ವೇರ್ ಫೀಟು. ಸೈಟ್ ಡೈಮೆನ್ಷನ್ನು 1275 ಸ್ಕ್ವೇರ್ ಫೀಟು. ಬನ್ನಿ ಇವಾಗ ಫಸ್ಟ್ ಫ್ಲೋರ್ ತೋರಿಸ್ತೀನಿ. ಫಸ್ಟ್ ಫ್ಲೋರು ಫುಲ್ ಫ್ಲೋರ್ 2 BHK ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ವರ್ಕ್ ವೈಸ್ ಎಲ್ಲ ಫುಲ್ಲಿ ಕಂಪ್ಲೀಟೆಡ್ ಆಗೋಗಿದೆ ವರ್ಕು. ರೆಡಿ ಟು ಮೂವಿಂಗು, ರೆಡಿ ಫಾರ್ ರಿಜಿಸ್ಟ್ರೇಷನ್ನು ಪ್ರಾಜೆಕ್ಟು. ಏನು ಪೆಂಡಿಂಗ್ ಇಲ್ಲ ವರ್ಕು. ಇದು ಪೂಜಾ ರೂಮ್ ನೋಡಿ. ಪೂಜಾ ರೂಮ್ ಆರ್ಚ್ ಎಲ್ಲ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಡೋರೂ ಅಷ್ಟೇ ಟೀಕ್ ಡೋರು. ಇದು ಪೂಜಾ ರೂಮ್ ಒಳಗಡೆ. ಸೀಲಿಂಗ್ ಬಂದುಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ. ವಾಲ್ಗೆ ಬಂದುಬಿಟ್ಟು ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಕೂತ್ಕೊಂಡು ಪೂಜೆ ಮಾಡ್ಬೋದು ಈಸಿಯಾಗಿ. ಬನ್ನಿ ಇವಾಗ TV ಯೂನಿಟ್ ತೋರಿಸ್ತೀನಿ. ಇದು ಫಸ್ಟ್ ಫ್ಲೋರ್ದು TV ಯೂನಿಟ್ಟು ನೋಡಿ. ತುಂಬ ಚೆನ್ನಾಗಿ ಮಾಡ್ರನ್ ಆಗಿ ಡಿಸೈನ್ ಮಾಡಿದ್ದಾರೆ TV ಯೂನಿಟ್ಟು. ಆ್ಯಂಡ್ ಕಲರ್ಸು ಅಷ್ಟೇ ತುಂಬ ಚೆನ್ನಾಗಿ ಡಿಸೈನ್, ಲೈಕ್ ಸೆಲೆಕ್ಟೆಡ್ ಕಲರ್ ಸೆಲೆಕ್ಟ್ ಮಾಡಿದ್ದಾರೆ. ಇದು ಲಿವಿಂಗ್ ಏರಿಯಾದಲ್ಲಿ ಕಿಚನ್ಗೆ ಆರ್ಚ್. ಇದು ಕಿಚನ್ ಆರ್ಚ್ ವುಡ್ಡಲ್ಲಿ ಎಲ್ಲ ಫುಲ್ಲು ಆರ್ಚ್ ಮಾಡಿಸಿದ್ದಾರೆ. ಇದು ಕಿಚನ್ ಫುಲ್ಲು ಓಪನ್ ಕಿಚನ್ ಇರುತ್ತೆ. ಫುಲ್ ಮಾಡರ್ನ್ ಕಿಚನ್ ಇರುತ್ತೆ. ದೊಡ್ಡದಾಗಿದೆ. ಮೇಲೆ ಲಾಫ್ಟ್ಸ್ ಎಲ್ಲ ಮಾಡಿಸಿದ್ದಾರೆ. ಒಂದು ವಿಂಡೋ ಇದೆ. ಎಲ್ಲ ಬಾಸ್ಕೆಟ್ಸ್ ಎಲ್ಲ
ಟ್ಯಾಂಡ್ರಮ್ ಬಾಸ್ಕೆಟ್ಸ್ ಹಾಕಿದ್ದಾರೆ. ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ. ಲೈಕ್ ವುಡ್ ವರ್ಕಿಂದೆಲ್ಲ ಪ್ರತಿಯೊಂದು ಲೈಕ್ ವರ್ಕ್ ವೈಸು ಎಲ್ಲ ತುಂಬ ಚೆನ್ನಾಗಿ ಸ್ಟ್ಯಾಂಡರ್ಡಾಗಿ ಕೆಲಸ ಮಾಡಿಸಿದ್ದಾರೆ. ಇದು ಕಿಚನ್ನು ನೋಡ್ಬೋದು, ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ವಿತ್ ಕಿಚನ್ಗೆ ಅಟ್ಯಾಚ್ ಯುಟಿಲಿಟಿ ಸಿಗುತ್ತೆ. ಯುಟಿಲಿಟಿ ನೋಡಿ ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ಆಲ್ಮೋಸ್ಟ್ 3.5 ಫೀಟ್ ಯುಟಿಲಿಟಿ ಸ್ಪೇಸ್ ಇದೆ. ವಿತ್ ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ ಯುಟಿಲಿಟಿಲಿ. ಇದು ಲಿವಿಂಗ್ ಏರಿಯಾ, ಈ ಕಡೆಯಿಂದ ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ವಾಶ್ ಬೇಷನ್ನು ಇಡ್ತಾರೆ, ವಾಶ್ ಬೇಷನ್ ಎಲ್ಲ ಇಲ್ಲಿ. ಆ್ಯಂಡ್ ಬನ್ನಿ ಇವಾಗ ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ. ಮಾಸ್ಟರ್ ಬೆಡ್ರೂಮ್ ಡೋರ್ ಬಂದುಬಿಟ್ಟು ಪ್ರೆಸ್ ಡೋರ್ ಹಾಕಿರೋದು. ಮಾಸ್ಟರ್ ಬೆಡ್ರೂಮ್ ಸೈಜೂ ಅಷ್ಟೇ ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ಲೈಕ್ 18x20 ಆ ಥರ ಸೈಜಸ್ಸು. ರೂಮಲ್ಲಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದುಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ವಾರ್ಡ್ರೂಬ್ಸು, ಲಾಫ್ಟ್ಸು ಆ್ಯಂಡ್ ಟಿ ವಿ ಯೂನಿಟು ಆ್ಯಂಡ್ ವರ್ಕಿಂಗ್ ಟೇಬಲು ಆ್ಯಂಡ್ 2 ವಿಂಡೋಸ್ ಇದೆ ನೋಡಿ. ಎಲ್ಲ ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮು. ಫುಲ್ ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ಜಾಗ್ವಾರ್ ಫಿಟ್ಟಿಂಗು. ಈ ಫ್ಲೋರ್ಗೆ ಮಾತ್ರ ವಾಲ್ ಮೌಂಟೆಡ್ ಫಿಟ್ಟಿಂಗ್ ಹಾಕ್ಕೊಡ್ತಾರೆ. ಇದು ಕಾಮನ್ ವಾಶ್ರೂಮ್ ಸಿಗುತ್ತೆ. ಕಾಮನ್ ವಾಶ್ರೂಮ್ ಡೋರು ಆ್ಯಂಡ್ ಎಲ್ಲ ವಾಶ್ರೂಮ್ ಡೋರ್ಸೂ WPC ಡೋರ್ಸ್ ಹಾಕಿರೋದು. ಆ್ಯಂಡ್ ರೂಮ್ ಡೋರ್ಸ್ ಎಲ್ಲ ಫ್ರೆಶ್ ಡೋರ್ಸ್. ಇದು ರೂಮ್ ನಂಬರ್ 2 ಸಿಗುತ್ತೆ. ಕಿಡ್ಸ್ ರೂಮೂ ಅಷ್ಟೇ 12x18 ಆ ಥರ ಇದೆ ರೂಮ್ ಸೈಜು. ದೊಡ್ಡದಾಗಿದೆ, ಯಾಕೆಂದರೆ ಸೈಟ್ ಡೈಮೆನ್ಷನ್ ದೊಡ್ಡದಲ್ವ, 1275 ಸ್ಕ್ವೇರ್ ಫೀಟು. ನೋಡಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ರೂಮಲ್ಲಿನ. ವರ್ಕಿಂಗ್ ಟೇಬಲ್ ಮಾಡಿದ್ದಾರೆ, ಟಿ ವಿ ಯೂನಿಟ್ ಮಾಡಿದ್ದಾರೆ. ಆ್ಯಂಡ್ ವಾರ್ಡ್ರೂಬ್ಸು ಮೇಲೆ ಲಾಫ್ಟ್ಸ್ ಎಲ್ಲ ಮಾಡಿಸಿದ್ದಾರೆ. 2 ವಿಂಡೋಸ್ ಇದೆ, ವೆಂಟಿಲೇಷನ್ ಗಾಳಿ ಏನು ತೊಂದರೆ ಇಲ್ಲ. ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ಲೈಕ್ ಕಿಚನ್ನು, ರೂಮ್ಸ್ ಸೈಜು ಆ್ಯಂಡ್ ವಾಶ್ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿ ಸ್ಪೇಸಸ್ ಇರುತ್ತೆ. ಇದು ಲಿವಿಂಗ್ ಏರಿಯಾ. ಇದು ಫಸ್ಟ್ ಫ್ಲೋರು, ಫುಲ್ ಫ್ಲೋರ್ 2 BHK ಇರುತ್ತೆ. ಎಲ್ಲ ಫ್ಯಾನ್ಗಳೆಲ್ಲ ಫಿಟ್ ಮಾಡಿದ್ದಾರೆ. ಎಲ್ಲ ರೆಡಿ ಟು ಮೂವಿಂಗು. ವಿಂಡೋಸ್ ಎಲ್ಲ UPVC 3 ಟ್ರ್ಯಾಕ್ ವಿಂಡೋಸ್ ಹಾಕಿರೋದು. ಲೈಕ್ ವಿತ್ ಮೆಸ್ಸೂ ಬರುತ್ತೆ. ಬನ್ನಿ ಇವಾಗ ಸೆಕೆಂಡ್ ಫ್ಲೋರ್ ತೋರಿಸ್ತೀನಿ. ಸೆಕೆಂಡ್ ಫ್ಲೋರಲ್ಲಿ 2 ಯೂನಿಟ್ ಸಿಗುತ್ತೆ, 1 BHK. ನೆಕ್ಸ್ಟ್ ಥರ್ಡ್ ಫ್ಲೋರೂ ಸೇಮ್ ಸಿಮ್ಲರ್ ಇರುತ್ತೆ. ಈಗ ಸೆಕೆಂಡ್ ಫ್ಲೋರಲ್ಲಿ 1 BHK ಏನು ನೋಡಿರ್ತೀರೋ, ನೆಕ್ಸ್ಟ್ ಥರ್ಡ್ ಫ್ಲೋರು ಸಿಮ್ಲರ್ 2 ಯೂನಿಟ್ಸ್ 1 BHK ಇರುತ್ತೆ. ಫೋರ್ತಲ್ಲಿನೂ 1 BHK ಪ್ಲಸ್ ಓಪನ್ ಟೆರಸ್. 1 BHK ಟೋಟಲ್ 6 ಯೂನಿಟ್ಸ್ ಇದೆ. ಆ್ಯಂಡ್ ಒಂದು ಫಸ್ಟ್ ಫ್ಲೋರ್ ಮಾತ್ರ 2 BHK 1 ಯೂನಿಟ್ ಇದೆ. ಇದು ಸೆಕೆಂಡ್ ಫ್ಲೋರಲ್ಲಿ 1 BHK ಹೌಸು ನೋಡ್ಬೋದು. ಫ್ಲೋರಿಂಗ್ ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ, ಟಿ ವಿ ಯೂನಿಟ್ ಮಾಡಿದ್ದಾರೆ. ಆ್ಯಂಡ್ ವಿಂಡೋಸ್ ನೋಡಿ, ವಿಂಡೋಸ್ ಸೈಜೂ ಅಷ್ಟೇ ತುಂಬ ದೊಡ್ಡದಾಗಿದೆ. ವೆಂಟಿಲೇಷನ್ ಗಾಳಿ ಏನು ತೊಂದರೆ ಏನಿಲ್ಲ, ಅಷ್ಟು ಚೆನ್ನಾಗಿ ವಿಂಡೋಸ್ ದೊಡ್ಡ ವಿಂಡೋಸ್ ಇಟ್ಟಿದ್ದಾರೆ. ಇದು ಕಿಚನ್, ಫುಲ್ ಮಾಡರ್ನ್ ಕಿಚನ್. ಮೇಲೆ ಲಾಫ್ಟ್ಸ್ ಎಲ್ಲ ಮಾಡಿಸಿದ್ದಾರೆ. ವಿಂಡೋ ಇದೆ, ಕೆಳಗಡೆ ಎಲ್ಲ ಬಾಸ್ಕೆಟ್ಸ್ ಹಾಕಿದ್ದಾರೆ ನೋಡಿ. ಲೈಕ್ ಲಿವಿಂಗ್ ಏರಿಯಾ ಸೈಜೂ ತುಂಬ ದೊಡ್ಡದಾಗಿದೆ. ಇದು ಟಿ ವಿ ಯೂನಿಟ್ ಅಟ್ಯಾಚ್. ಇದು ಪೂಜಾ ರೂಮು, ವೈಟ್ ಶೀಟ್ ಕಾಣಿಸಿ ಪೂಜಾ ರೂಮು. ಲೈಕ್ ವುಡ್ಡಲ್ಲಿನ ಎಲ್ಲ ಪಾರ್ಟಿಷನ್ ಮಾಡಿಸಿದ್ದಾರೆ. ಇದು ಕಾಮನ್ ವಾಶ್ರೂಮ್ ಆ್ಯಂಡ್ ವಾಷಿಂಗ್ ಮಿಷಿನ್ ಪಾಯಿಂಟು ನೋಡಿ. ವಾಶ್ರೂಮ್ ಡೋರ್ಸ್ ಎಲ್ಲ WPC ಡೋರ್ಸ್ ಹಾಕಿರೋದು. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಆ್ಯಂಡ್ ಶೆರಾ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ. ಆ್ಯಂಡ್ ರೂಮ್ ಡೋರ್ಸ್ ಎಲ್ಲ ಫ್ರೆಶ್ ಡೋರ್ಸ್ ಹಾಕಿರೋದು. ಈ ರೂಮ್ ಸೈಜ್ ನೋಡಿ, 18x20 ರೂಮ್ ಸೈಜು ತುಂಬ ದೊಡ್ಡದಾಗಿದೆ. ಆ್ಯಂಡ್ ವಾರ್ಡ್ರೂಬ್ಸು, ಮೇಲೆ ಲಾಫ್ಟ್ಸು, ಡ್ರೆಸ್ಸಿಂಗ್ ಟೇಬಲು ಆ್ಯಂಡ್ ಫ್ಲೋರಿಂಗ್ ಗ್ರಾನೈಟು ಆ್ಯಂಡ್ ಫ್ಯಾನ್ಸ್ ಎಲ್ಲ ಫಿಟ್ ಮಾಡಿದ್ದಾರೆ. ಫುಲ್ ಕಂಪ್ಲೀಟ್ ಆಗೋಗಿದೆ ಬಿಲ್ಡಿಂಗ್ ಎಲ್ಲ. ಇದು ನೆಕ್ಸ್ಟ್ 1 BHK. ನಾನು ಹೇಳಿದ್ನಲ್ವ, ಒಂದು ಫ್ಲೋರ್ಗೆ 2 1 BHK ಸಿಗುತ್ತೆ ಅಂತ. ಸೇಮ್ ಸೆಕೆಂಡ್ ಫ್ಲೋರಲ್ಲಿ ಇನ್ನೊಂದು 1 BHK ತೋರಿಸ್ತೀನಿ, ನೋಡ್ಬೋದು. ಸೇಮ್ ವರ್ಕ್ ಇರುತ್ತೆ, ಮತ್ತೆ ತೋರಿಸಿ ನೋಡ್ಬೋದು. ಲೈಕ್ ಸೇಮ್ ಇವಾಗ ನೀವೇನು ಸೆಕೆಂಡ್ ಫ್ಲೋರ್ ನೋಡ್ತಾಯಿದ್ರು, ನೆಕ್ಸ್ಟ್ ಥರ್ಡ್ ಫ್ಲೋರೂ ಅಷ್ಟೇ ಸೇಮ್ ಇರುತ್ತೆ. ನೆಕ್ಸ್ಟ್ ಟೆರ್ರಸ್ಲೂ ಅಷ್ಟೇ 1 BHK ಪ್ಲಸ್ ಓಪನ್ ಟೆರ್ರಸ್. ಇವಾಗ ಆ ಕಡೆ 1 BHK ತೋರಿಸಿದ್ರು, ಸೇಮ್ ಆ ಥರ 1 BHK ಇರುತ್ತೆ. ಇಲ್ಲಿ ರೆಂಟಲ್ ವೈಸು ತುಂಬ ಡಿಮ್ಯಾಂಡು. ಇದು BBMP ಲಿಮಿಟ್ಸಲ್ಲಿ ಈ ಖಾತಾ ಪ್ರಾಪರ್ಟಿ. ನಿಮಗೆ ಬ್ಯಾಂಕ್ ಲೋನ್ಸ್ ಎಲ್ಲ 75% to 80% ಬ್ಯಾಂಕ್ ಲೋನ್ಸ್ ಆಗುತ್ತೆ. ಲೈಕ್ LIC, ಕ್ಯಾನ್ಫಿನ್, ICIC, ಬಂಧನ್ ಬ್ಯಾಂಕು, PNB, ಪಂಜಾಬ್ ನ್ಯಾಷನಲೈಸ್ ಬ್ಯಾಂಕು, ಈ ಥರ ಬ್ಯಾಂಕ್ಸ್ ಎಲ್ಲ ಫಂಡ್ ಮಾಡ್ತಾರೆ. ನಿಮ್ಗೆ ಯಾರಾದರೂ ರೆಂಟಲ್ ಇನ್ವೆಸ್ಟ್ಮೆಂಟ್ ಮಾಡೋರು 100% ರೆಂಟಲ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಯಾಕೆಂದರೆ ಲೈಕ್ ಇಲ್ಲಿಂದ ಈ ಪ್ರಾಪರ್ಟಿಯಿಂದ ಜಸ್ಟ್ 1 ಕಿಲೋಮೀಟರ್ ರೇಡಿಯಸ್ದಲ್ಲಿ ತುಂಬ ಮೋರ್ ದೆನ್ ಕಂಪ್ನೀಸ್ ವರ್ಕಿಂಗ್. ಲೈಕ್ ಫಿಲಿಪ್ಸು, ಕೊಲಿನ್ಸು, ಏರೋಸ್ಪೇಸು
ಇನ್ಫೋಸಿಸ್ಸು, ಅಮೆಝಾನ್ ರೀಸೆಂಟಾಗಿ ಬಂದಿದೆ, ಅಮೆಝಾನ್ ಕಂಪನಿ ಆ್ಯಂಡ್ ಸತ್ವ ಹಾರಿಜಾಂಟಲ್ ಕಂಪನಿ, ಈ ಥರ ಕಂಪ್ನೀಸು, ನಾರ್ತ್ ಗೇಟು, ಈ ಥರ ಮೋರ್ ದೆನ್ ಕಂಪ್ನೀಸ್ ವರ್ಕಿಂಗ್ ಜಸ್ಟ್ ಇಲ್ಲಿಂದ ಈ ಬಿಲ್ಡಿಂಗಿಂದ 1 ಕಿಲೋಮೀಟರ್ ರೇಡಿಯಸಲ್ಲಿ. ಆ್ಯಂಡ್ ಮೆಟ್ರೋ ಸ್ಟೇಷನು 1 ಕಿಲೋಮೀಟ್ರ್, ಏರ್ಪೋರ್ಟ್ ರೋಡಿಗೆ ಈಗ ಮೆಟ್ರೋ ಸ್ಟೇಷನ್ ಆಗ್ತಾಯಿದೆ 1 ಕಿಲೋಮೀಟ್ರು. ಇದು ಪ್ರಾಜೆಕ್ಟ್ ಬರೋದು ಎಕ್ಸಾಕ್ಟ್ ಲೊಕೇಶನ್ ಬಂದುಬಿಟ್ಟು ಕಟಗಿನಹಳ್ಳಿ ಅಂತ. ಇದು 3rd ಫ್ಲೋರು, ಸೇಮ್ ಸಿಮ್ಲರ್ ಇರುತ್ತೆ, 1 BHK, ಅದಕ್ಕೋಸ್ಕರ ನಾನು ತೋರಿಸಿಲ್ಲ. 2nd ಫ್ಲೋರ್ ಏನಿರುತ್ತೆ 3rd ಫ್ಲೋರ್ನು ಸೇಮ್ ಸಿಮ್ಲರ್ ಇರುತ್ತೆ, ಸೇಮ್ ವರ್ಕು, ಸೇಮ್ ಪ್ಲ್ಯಾನು, ಸೇಮ್ ಡಿಸೈನ್ ಮಾಡಿದ್ದಾರೆ. ಎಕ್ಸಾಕ್ಟ್ ಲೊಕೇಶನ್ ಬಂದುಬಿಟ್ಟು ಇದು ಕಟಗಿನಹಳ್ಳಿ ಅಂತ, ಯಲಹಂಕ ಹತ್ರ ಬರುತ್ತೆ, ನಾರ್ತ್ ಬ್ಯಾಂಗ್ಳೂರು. ಫ್ರಮ್ ಯಲಹಂಕಗೆ 2 ಕಿಲೋಮೀಟರ್ಸ್ ಆಗುತ್ತೆ, ಮೆಟ್ರೋ ಸ್ಟೇಷನ್ಗೆ 1 ಕಿಲೋಮೀಟರ್. ಇದು 4th ಫ್ಲೋರು, ಟೆರ್ರಸ್ಸು, 1 BHK ಹೌಸು ಪ್ಲಸ್ ಓಪನ್ ಟೆರ್ರಸ್ ಸಿಗುತ್ತೆ. ಇದು ಪ್ರೈಸ್ ಬಂದುಬಿಟ್ಟು 2,70 lakhs ಹೇಳ್ತಾ ಇದ್ದಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. 2,70 lakhs ನೆಗೋಷಿಯಬಲ್ ಇದೆ. ನೋಡಿ ಮೇಲೆ ಎಲ್ಲ ಟ್ಯಾಂಕ್ಸು, ಸೋಲಾರ್ ಎಲ್ಲ ಇಟ್ಟಿದ್ದಾರೆ ಆ್ಯಂಡ್ ಫುಲ್ ಸೇಫ್ಟಿಗಳೆಲ್ಲ ಮಾಡಿದ್ದಾರೆ ಮೇಲೇನು. ಇದು ಟೆರ್ರಸ್ ಫುಲ್ಲು ಪ್ಯಾರಾಪೆಟ್ ವಾಲನ್ನು ನೋಡಿ ತುಂಬ ಹೈಟ್ ಮಾಡಿದ್ದಾರೆ, ನೋಡ್ಬೋದು ಪ್ಯಾರಾಪೆಟ್ ವಾಲು ತುಂಬ ಹೈಟ್ ಮಾಡಿದ್ದಾರೆ. ಇದು ಲೊಕೇಶನ್ ಕಟಗಿನಹಳ್ಳಿ ಅಂತ, ರೇವಾ ಯೂನಿವರ್ಸಿಟಿ ಹತ್ರ ಬರುತ್ತೆ, ಏರ್ಪೋರ್ಟ್ ರೋಡ್ಗೆ ತುಂಬ ಹತ್ರ, ಮೆಟ್ರೋ ಸ್ಟೇಷನ್ಗೆ 1 ಕಿಲೋಮೀಟ್ರು, ಅಪ್ಕಮಿಂಗ್ ಮೆಟ್ರೋ ಸ್ಟೇಷನು. ಫರ್ದರ್ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರು ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ, ಕಾಲ್ ಮಾಡ್ಬೋದು. ಇದು ಪ್ರೈಸ್ ಬಂದುಬಿಟ್ಟು 2,70 lakhs ನೆಗೋಷಿಯಬಲ್ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಥ್ಯಾಂಕ್ ಯು. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.